ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದ್ದೀನಿ. ಇದು ಶನಿವಾರದ ಲಾಗ್ ನೋಡ್ರಿ. ಮೊನ್ನೆ ಮಿಸಲ್ಪು ಮಾಡಿದ್ವಲ್ಲ ಫ್ರೆಂಡ್ಸ, ಅದು ಪಾವು ಉಳ್ಕೊಂಡಿದ್ದಾವೆ ನೋಡ್ರಿ. ಸೊ ಹಾಗಾಗಿ ಮತ್ತು ಅದನ್ನು ಸುಮ್ಮನೆ ಬಿಟ್ಟರೆ ಕೆಟ್ಟು ಹೋಗ್ಬಿಡ್ತಾವೆ ಅಂತೇಳಿ ಇವತ್ತು ಬೆಳಗ್ಗೆ ನಾಷ್ಟ ಮಾಡಲಿಲ್ಲ. ಸ್ನೇಹ ನೋಡ್ರಿ ಫ್ರೆಂಡ್ಸ ಸ್ಕೂಲ್ಗೆ ಹೋಗಿದ್ಲಕ್ಕಿ. ಸೊ ದೋಸೆ ಹಿಟ್ಟಿತ್ತು ನೋಡ್ರಿ, ಅದನ್ನ ಆಕಿಗೆ ದೋಸೆ ಮಾಡಿ ಸೇಜ್ವಾನ್ ಚಟ್ನಿ ಹಾಕಿ ಕೊಟ್ಟಿದ್ನಿ ಆಕಿಗೆ. ಸೊ ಆಕಿ ಮುಂಜಾನೆ ಬುತ್ತಿ ಕಟ್ಕೊಂಡು ಹೋಗಿದ್ಲು. ಸೊ ಅದಾದ್ಮೇಲೆ ಮತ್ತು ಇವಾಗ ನೋಡ್ರಿ ನಮ್ಮ ನಾಷ್ಟ ಟೈಮಿಗೆ ಇವತ್ತು ಚಹಾ ಜೊತೆಗೆ ಬ್ರೆಡ್ ಅಂತಲೇ ಹೇಳ್ಬೋದು. ಪಿಲ್ಲು ಮೊಬೈಲ್ ನೋಡ್ಕೋತ ಚಹಾ ಮತ್ತು ಬ್ರೆಡ್ ತಿಂತಾ ಇದ್ದ ನೋಡ್ರಿ. ಹಾಯ್ ಮಾಡ್ತಿದ್ದಾನೆ ನಿಮ್ಮೆಲ್ಲರಿಗೂ ಕೂಡ. ನಾನು ಚಹಾ ಮಾಡ್ಕೊಂಡು ಬಂದಿದ್ದೀನಿ, ಯಜಮಾನ್ರಿಗೂ ಚಹಾ ಕೊಟ್ಟಿದ್ದೀನಿ ನೋಡ್ರಿ. ಸೊ ಅವರು ಕೂಡ ಇವಾಗ ಸ್ನಾನ ಅದೆಲ್ಲ ಮಾಡಿದ್ದಾರೆ ಮತ್ತು ರೆಡಿ ಆಗ್ತಿದ್ದಾರೆ ನೋಡ್ರಿ. ಅವರು ಕೂಡ ಈಗ ಕೆಲ್ಸಕ್ಕೆ ಹೋಗೋದಕ್ಕೆ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಿಮ್ಮೆಲ್ಲರಿಗೂ ಕೂಡ ಯಾವ ಥರ ನನ್ನ ಡೈಲಿ ರೂಟೀನ್ ಇವತ್ತು ಹೋಯ್ತು ಅಂಥೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ. ನಿಮ್ಮೆಲ್ಲರ ಸಪೋರ್ಟ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಸಿಗಕತ್ತದ. ಇದೇ ಪ್ರೀತಿ ಮತ್ತು ಪ್ರೋತ್ಸಾಹ ಯಾವಾಗಲೂ ಕೂಡ ಇರಲಿ ಅಂತ ಕೇಳ್ಕೊತೀನಿ. ಸೊ ಹಾಗೇನೆ ನೋಡ್ರಿ, ಇಲ್ಲಿ ನಾನು ಅಕ್ಕಿನ ಚಲೋತ್ನಾಗ ತೊಳೆದಿದ್ದೀನಿ ರೀ 4-5 ಸರಿ. ಭಾಳ ಹೊಲಸಿರ್ತಾವೆ ರೇಷನ್ ಅಕ್ಕಿ. ಸೊ ಹಾಗಾಗಿ ಚಚ್ಚಾಗ ತೊಳೆದು ನಾನೀಗ ನೀರನ್ನೆಲ್ಲ ಜಾನಿ ಈಗ ಒಂದು ಅರ್ಬಿ ಒಳಗೆ ಈ ಥರ ಹಾರಕತ್ತೀನಿ ನೋಡ್ರಿ. ಇದು ಯಾಕೆ ಅಕ್ಕಿ ತೊಳೆದು ಈ ಥರ ಹಾರಕತ್ತೀನಿ, ಇದರಿಂದ ಯಾವ ರೆಸಿಪಿ ಮಾಡ್ತೀನಿ ಅಂತೇಳಿ ನಿಮ್ಗೆ ಸದ್ಯದಲ್ಲೇ ವಿಡಿಯೋನ ಶೇರ್ ಮಾಡ್ತೀನಿ ಫ್ರೆಂಡ್ಸ. ಸುಮಾರು ದಿನಗಳಾಗಿದ್ವಲ್ಲ ಬೇರೆ ಬೇರೆ ಥರ ರೆಸಿಪಿನ ಟ್ರೈ ಮಾಡಿ. ಸೊ ಹಾಗಾಗಿ ನಿಮ್ಗೆ ಸದ್ಯದಲ್ಲೇ ವಿಡಿಯೋಗಳು ಬರ್ತಾವೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಈಸಿಯಾಗಿ ಯಾವ ಥರ ಮಾಡ್ಕೊಳೋದಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಎಲ್ಲರಿಗೂ ಎಲ್ಲ ಥರದ್ದು ಅಡುಗೆಗಳು ಬರ್ತಾವಂತ ಹೇಳೋದಕ್ಕೆ ಆಗಂಗಿಲ್ಲ. ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ಕಲ್ಕೋತಾ ಹೋಗ್ತೀವಿ ನೋಡ್ರಿ. ನಮ್ಮ ಕಡೆ ಕರ್ನಾಟಕದ ಕಡೆ ಅಡುಗೆಗಳು ಮಹಾರಾಷ್ಟ್ರ ಸೈಡ ಮಾಡೋಲ್ಲ, ಬಟ್ ಮಹಾರಾಷ್ಟ್ರ ಸೈಡ್ ಮಾಡುವಂಥ ಅಡುಗೆಗಳು ಕರ್ನಾಟಕದೊಳಗೆ ಮಾಡೋಂಗಿಲ್ಲ. ಸೊ ಒಬ್ಬೊಬ್ಬರು ಆ ಕಡೆ ಈ ಕಡೆ ಎರಡೂ ಕಡೆ ಇರೋದ್ರಿಂದ ಎರಡೂ ರೀತಿಯಾದಂಥ ಅಡುಗೆ ಮಾಡೋದ್ರಿಂದ ಮತ್ತು ನಾನು ಅವನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇರ್ತೀನಿ. ಏನಪ್ಪ ಅಂದ್ರೆ ಇನ್ನೂ ಲೈಕ್ ಕೊಡಲಾರ್ದವರು ಲೈಕ್ ಕೊಡ್ರಿ. ನಿಮ್ಮೊಂದು ಲೈಕ್ ನಿಮ್ಮೊಂದು ಕಮೆಂಟಿಂದ ನಮ್ಗೆ ಸಾಕಷ್ಟು ಸ್ಫೂರ್ತಿ ಕೊಡ್ತದಂತ ಹೇಳೋಕೆ ಇಷ್ಟಪಡ್ತೀನಿ. ಈಗ ಮಗಳು ಸಾಲಿನಿಂದ ಬಂದಾಡ್ರಿ ಫ್ರೆಂಡ್ಸ. ಹಾಗೆ ನಾನು ಜೋಳ ಅದನ್ನೆಲ್ಲ ಕೂಡ ಹಸನ್ ಮಾಡಿ ಪಿಶಿಬ್ಯಾಗ ಹಾಕ್ಕೊಂಡೀನಿ ರೀ. ಹಾಗೆ ಕೆಲವು ರೆಸಿಪಿ ಮಾಡ್ಬೇಕಂತೇಳಿ ವಿಡಿಯೋ ಶೂಟಿಂಗ್ನು ಕೂಡ ನಾನು ತೊಗೊಂಡೆ. ಸೊ ಇವಾಗ ಏನೈತೆ ನೋಡ್ರಿ, ಗಿರಣಿಗೆ ಹೊರಟಿದ್ದೀವಿ. ಸ್ನೇಹ ಪರ್ಸ್ ತೊಗೊಂಡು ಬರ್ರಿ ಫ್ರೆಂಡ್ಸ. ಗಿರಣಿ 10:15ರಿಂದ 2 ಗಂಟೆ ತನಕ ಚಾಲೂ ಇರ್ತೈತಿ. ಸೊ ಹಾಗಾಗಿ ಈಗ 1 ಗಂಟೆ ಆಗಕ್ಕೆ ಬಂದೈತಿ. ಈಗ ಗಿರಣಿಗೆ ಹೋಗೋಣ ಬರ್ರಿ. परत 5 मिनिटांनी येतो की. ಗಾಡಿನ ಓಡಿಸಿ ಭಾಳ ದಿನ ಆಗಿತ್ತು ನೋಡ್ರಿ. ಒಟ್ಟು ಚಾಲೂನೇ ಆಗಲಿಲ್ಲ ಅದು. ಸೊ ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಮತ್ತು ಅಲ್ಲಿ ಗಿರಣಿನೂ ಕೂಡ ಬಂದ್ ಮಾಡ್ತಾರೇನೋ, ಮತ್ತು ಗರ್ದಿನೂ ಇತ್ತಂದ್ರೆ ಮತ್ತು ಹೋಗಿ ಒಳಗೆ ಬರೋದಾಗುತ್ತಾನ ಅಂತೇಳಿ ಅಂದರೂ ಸ್ವಲ್ಪ ನೋಡಿದೆ ರೀ. ಎಲ್ಲ ಮಕ್ಳು ಕರ್ಕೊಂಡು ಅದನ್ನೆಲ್ಲ ಒತ್ಕೊಂಡು ಹೋಗೋದಿತ್ತಲ್ಲ ಗಾಡಿ ಮ್ಯಾಗ, ಅಂದ್ರೆ ಆರಾಮಂತ ಅನ್ಸುತ್ತೆ ಅಂತೇಳಿ. ಯಪ್ಪ ಸಾಕಾಗೈತೆ ರೀ. ಸೊ ಹುಡುಗ ನೋಡ್ರಿ ಹಿಂದೆ ಅದು ಮಾಡ್ತಾರಲ್ಲ, ಕಿಕ್ ಹೊಡಿತಾರಲ್ಲ, ಅದು ಕೂಡ ಹೊಡೆದ್ರು ಟ್ರೈ ಮಾಡಿದ್ರು ಆನ್ ಆಗಲಿಲ್ಲ. ಸೊ ಫ್ರೆಂಡ್ಸ್ ಯಾಕಾರ ಗಾಡಿನ ಚಾಲೂ ಆಗಲಾಗೈತೆ ರೀ. ಅದು ಭಾಳ ದಿನ ಐತಿ ನಿಂತಂಗೆ ಆಗೈತಿ. ಸೊ ಅಪರೂಪಕ್ಕೆ ಯಜಮಾನ್ರು ಹೋಗ್ಬರ್ರಿ ಅಂದಿದ್ರು ಗಿರಣಿಗೆ. ಗಾಡಿ ತೊಗೊಂಡು ಹೋಗ್ಬೇಕಪ್ಪ ಅಂದ್ರೆ ಆಲಿಲ್ಲ ನೋಡ್ರಿ, ಅದು ಬಂದ ಆಗೈತಿ. ಮುಂದಕ್ಕೆ ಹೋಗೋ ಹೊಲ್ತದು ಸ್ಟಾರ್ಟರ್ ಆಗೋ ಹೊಲ್ತ. ಅದಕ್ಕಂತೇಳಿ ಮತ್ತು ಈಗ ನಡ್ಕೊತಾನೆ ಹೊಂಟಿ ನೋಡ್ರಿ. ಹೆಂಗೂ ತಳಗೆ ಬಂದೀವಿ. ಮತ್ತು ಬಿಟ್ರೆ ಬೇಸರ ಆಗುತ್ತಂತೇಳಿ ಹೊಂಟಿದ್ವಿ ನೋಡ್ರಿ. ಈಗ ಕಂಡಪಟ್ಟಿ ಬಿಸಿಲೈತಿ. ಮಗಳು ಒಂಚೂರು ಹಿಡ್ಕೊಂಡಾಗ ನಾನು ಒಂಚೂರು ಪಿಸ್ಬಿ ಹಿಡ್ಕೊಂಡಿನಿ. ಬಾ ಪಿಲ್ಲ ಈ ಕಡೆ ಬಾ. ಪಾಯ್ ಮಾಡ್ಕೋತ ಹೊರಟಿವಿ ನೋಡ್ರಿ. ಈಗ ಪಿಸ್ಬಿ ಹಿಡ್ಕೊಂಡು ನೋಡ್ರಿ. ಜೋಳದ ಚೀಲನ ಹಿಡ್ಕೊಂಡಿನಿ, ಭಾಳ ಅದಾವಲ್ಲ ಜೋಳ, ಅದಕ್ಕಂತೇಳಿ ಬರೀ ಹೋಗೋಣ ಅಂತ. ಹೆಂಗೈತಿ ಸ್ನೇಹ? ಸಣ್ಣವ್ರಿದ್ದಾಗ ಮಮ್ಮಿ
ನಮಗೆ ತಲೆ ಮ್ಯಾಗ ಬುಟ್ಟಿ ಒರೆಸಿ ಕಳಿಸ್ತಿದ್ದಿಲ್ಲ ರೀ ಗಿರಣಿಗೆ. ನಾವು ಹೋಗಿಟ್ಟು ಬರ್ತಿದ್ವಿ. ಆಮೇಲೆ ಅವ್ವ ಬೀಸಿದಾದ್ಮ್ಯಾಗ ಮತ್ತು ನಮ್ಮನ್ನು ಯಾರಿಗಾರ ಕೊಟ್ಟು ಕಳಿಸ್ತಿದ್ಲು ಕರಿಯಾಕ. ಮತ್ತು ನಾವು ಹೊತ್ಕೊಂಬರ್ತಿದ್ವಿ. 2 3 ಬುಟ್ಟಿ ಬೀಸ್ತಿದ್ದಲ್ರಿ ಅವಾಗ. ಅದೆಲ್ಲ ಇದಾಗುತ್ತೆ. ಬರ್ರಿ ಈ ಕಡೆ ತಳಗ ನೋಡು ಹೆಂಡ ಐತಲ್ಲಿ. ಈ ಗಿರಣಿಗೆ ನಾನು ಇಲ್ಲಿ ಬಂದ್ಮ್ಯಾಗ 2ನೇ ಸರಿ ಬರಕತ್ತಿದ್ದು ನೋಡ್ರಿ. 2 ವರ್ಷನೊಳಗೆ ಇದು 2ನೇ ಸರಿ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ಬಂದಾಗ ನೈಟ್ ಆಗಿತ್ತು ನೋಡ್ರಿ. ಅವಾಗ 2 ವೀಲರ್ ಮ್ಯಾಗ ಪಿಲ್ಲು ಮತ್ತು ನಾನು ಸ್ನೇಹ 3 ಜನನೂ ಕೂಡ ಬಂದಿದ್ವಿ. ಇವಾಗ ಡೇ ಟೈಮ್ದಾಗ ವಿಡಿಯೋ ಕ್ವಾಲಿಟಿನೂ ಕೂಡ ಚೆನ್ನಾಗೂ ಕೂಡ ಬರ್ತಿತ್ತು. ಬಟ್ ಆದರೂ ಸ್ವಲ್ಪ ವಿಡಿಯೋ ಜಾಸ್ತಿ ತೊಗೊಳೋದಕ್ಕೆ ಆಗಲೇ ಇಲ್ಲ ಫ್ರೆಂಡ್ಸ. ಮತ್ತು ನನ್ನ ಹೊಸ ಚಾನಲ್ಗೂ ಕೂಡ ನಾನು ಇಲ್ಲೆಲ್ಲ ಬಂದು ವಿಡಿಯೋ ಮಾಡಬೇಕಂತಕ್ಕೆ ಅಂದ್ಕೊಂಡಿದ್ದೆ. ಈ ಥರ ಎಲ್ಲ ಕೆಲಸ ಮಾಡೋರಿಗೆ ನೋಡ್ರಿ ಇಲ್ಲಿ ಅಂದ್ರೆ ಗಿರಣಿ ಅಂತಂದ್ರೆ ಧೂಳು ದುಮ್ಮ ಅಂತಕ್ಕೆ ಹಿಂಗೆಲ್ಲ ಹೇಳ್ತಿರ್ತಾರಲ್ಲ, ಅವ್ರು ಅಂಥದ್ರೊಳಗನೆ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಅಂಥದ್ದು ಒಂದು ಅಂದ್ರೆ ಹೆಂಗಿರ್ತಾ ಏನಿರ್ತಾ ಇದು ಕೆಲಸದ ಬಗ್ಗೆ ಅವರ ಅಭಿಪ್ರಾಯ ಅನುಭವ ಈ ಥರ ಎಲ್ಲನೂ ಕೂಡ ನಾನು ಶೇರ್ ಮಾಡ್ಕೋಬೇಕಂತಕ್ಕೆ ಅಂದ್ಕೊಂಡಿದ್ದೆ ನನ್ನ ಹೊಸ ಚಾನಲ್ದೊಳಗೆ. ಬಟ್ ಅದಕ್ಕೆಲ್ಲ ಅವಕಾಶ ಆಗಲಿಲ್ಲ. ಅಂದರೂ ಮತ್ತು ಈ ಲಾಗ್ದೊಳಗೆ ಇದನ್ನ ಶೇರ್ ಮಾಡತ್ತೀನಿ. ಈಗ ಗಿರಣಿದ್ಕಿಂತ ಹೆಚ್ಚಿಗೆ ಖಾರ ಕುಟ್ಟಕ್ರಿ ಫ್ರೆಂಡ್ಸ. ಈಗ ಸೀಸನ್ ನೋಡ್ರಿ ಬ್ಯಾಸ್ಗೆಲ್ಲ. ಸೊ ಎಲ್ಲ ಬ್ಯಾಸ್ಗಿದೊಳಗೆ ಖಾರ ಗೀರ ಎಲ್ಲನೂ ಸ್ವಲ್ಪ ಮಾಡಿಟ್ಕೊಂಡ್ರೆ ಮಳೆಗಾಲದಾಗ ಸ್ವಲ್ಪ ಆರಾಮ ಅನಿಸುತ್ತೆ. ಮೆಣಸಿಗೆ ಅದೆಲ್ಲ ಒಣಗಂಗಿಲ್ಲಲ್ಲ. ಈಗೆಲ್ಲ ಮತ್ತು ಖಾರ ಕುಟ್ಟಕ್ಕೇ ಭಾಳ ಅಲ್ಲಿ ರಶ್ ಇತ್ತಂತಲೇ ಹೇಳ್ಬೋದು. 4-5 ಜನ ಇದ್ರು ನೋಡ್ರಿ. ಅಂದರೆ ಮಸಾಲೆ ಖಾರ ಅಂತೂ ಮಸ್ತ್ ಸ್ಮೆಲ್ ಬರಕತ್ತಿತ್ತು. ನಾನು ಮಾಡ್ಕೋಬೇಕ್ರಿ ಈ ವರ್ಷ. ನಾನು ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ನೋಡೋಣ ಮಸಾಲೆ ಖಾರ ಮಾಡಿದ್ರೆ ಶೇರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ನೀವೆಲ್ಲರೂ? ಆರಾಮಿದ್ದೀರಿ ಅಂತ ಅನ್ಕೊತೀನಿ ನೋಡಿರಿ. ಇವತ್ತು ನಾವು ಗಿರ್ನಿಗೆ ಬಂದಿದ್ದೀವಿ. ಚಕ್ಕಲಿ ಮತ್ತು ಅದು ಜ್ವಾಳ ಬೀಸ್ಕೊಳಕ್ಕೆ ಬಂದಿದ್ದೀವಿ ನೋಡಿರಿ. ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಬ್ಬರು ಕೆಂಪನ್ ಮೆಣಸಿನ್ಕಾಯ್ದು ಚಟ್ನಿ ಮಾಡೋಕೆ ಇಲ್ಲಿ ಮೆಣಸಿನ್ಕಾಯಿ ತೊಗೊಂಬಂದ್ರೆ ಅಲ್ಲಿ ನಮ್ಮ ಮಮ್ಮಿ ಅಲ್ಲಿ ಒಳಗೆ ಗಿರ್ನಿ ಬೀಸಾಕತ್ತಾಳ. ಮತ್ತು ಇಷ್ಟು ಬಿಸಿಲು ಐತ್ರಿ. ಈ ಬಿಸಿಲಾಗ ಎಲ್ಲರೂ ಐಸ್ ಕ್ರೀಮ್ ತಿಂತಾರ. ಇದ್ರ ಹೆಸರು ಕೇಳೋಣ ಬಾಯಾಗ ನೀರೇ ಬರ್ತಾವೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಭಾಳ ಜನ ಬೀಸ್ಕೊಳಕ್ಕೆ ಬಂದಾರ. ಅಲ್ಲಿ ವೇಟ್ ಮಾಡ್ಕೊಂಡು ಕುಂತಾರ. ನಮ್ಮ ಮಮ್ಮಿ ಒಳಗೆ ಹಿಟ್ಟು ಬೀಸಾಕತ್ತಾಳ. ಹಿಟ್ಟು ಬೀಸ್ಕೊಳಕತ್ತಾಳ. ಬಿಸಿಲಾಗ ಇದು ಮಂದಿ ಹೆಂಗೇನ ಇದು ಮಾಡ್ತಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ನೀವೆಲ್ಲರೂ? ಆರಾಮಿದ್ದೀರಿ ಅಂತ ಅನ್ಕೊತೀನಿ ನೋಡ್ರಿ. ಇವತ್ತು ನಾವು ಹಿಟ್ಟು ಬೀಸಕ್ಕೆ ಬಂದಿದ್ದೀವಿ. ನಿಮಗೆ ತೋರಿಸ್ತೀನಿ. ಇಲ್ಲಿ ಮಂದಿ ಹಿಟ್ಟು ಬೀಸ್ಕೊಳಕ್ಕೆ ಬಂದಾರ. ಕೆಂಪನ್ ಇದು ಕೆಂಪಂದು ಮೆಣಸಿನ್ಕಾಯಿ ಅದಾವು. ಮಮ್ಮಿ ಒಳಗದಾಳೆ. ಮತ್ತು ಅಲ್ಲಿ ಭಾಳ ಜನ ವೇಟ್ ಮಾಡ್ಕೊಂಡು ಕೂತಾರ. ಇಷ್ಟು ಬಿಸಿಲಾಗ ಎಲ್ಲರೂ ಐಸ್ ಕ್ರೀಮ್ ತಿಂತಾರೆ. ನಾವು ದಿನ ದುಬಾರಿ ತಿಂತೀವಿ ರೀ. ಇಲ್ಲೆಲ್ಲ ಬೀಸ್ಕೊಳಕ್ಕೆ ಬಂದಾಗ ತೋರಿಸ್ತೀವಿ. ಇಷ್ಟು ಬಿಸಿಲೈತೆ ನೋಡ್ರಿ. ಇಲ್ಲಿ ಗಿರಣಿ ಬೀಸ್ಕೊಳಕ್ಕೆ ಬಂದೀವಿ. ರೊಕ್ಕ ಕೊಡ್ತಾಳೆ ನೋಡಿ.
ಸೊ ಇವಾಗ ಒಬ್ಬರು ಅಜ್ಜಿಯರು ಬಂದಿದ್ದರು ಫ್ರೆಂಡ್ಸ. ಅವರು ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಹಸಿ ಇದ್ದು ಅಂತೇಳಿ, ಅಂದ್ರೆ ಫುಲ್ ಖಡಕ್ ಒಣಗಿರಲಿಲ್ಲ. ಹಂಗಂತೇಳಿ ಮತ್ತು ಇಲ್ಲೇ ಬಿಸಿಲೈತಿ, ಒಂದು ಸ್ವಲ್ಪ ಒಣಗಿಸ್ರಿ ಇಲ್ಲೇ ಒಂದು ತಾಸು ಒಣಗಿದ್ರೆ ಮತ್ತು ಚಂದ ಆಗುತ್ತೆ ಖಾರ ಅಂತೇಳಿ. ಸ್ವಲ್ಪ ಕಚ್ಚಾ ಇದ್ದು ನೋಡ್ರಿ ಮೆಣಸಿನ್ಕಾಯಿ, ಮತ್ತು ಚಲೋತ್ನಾಗ ಸಣ್ಣನೂ ಆಗಂಗಿಲ್ಲ ಅದು. ಹಂಗಂತೇಳಿ ಮತ್ತೀಗ ಕುರುಕುರು ಅನ್ನಂಗೆ ಒಣಗಬೇಕ್ರಿ ಮೆಣಸಿನ್ಕಾಯಿ, ಅಂದ್ರೆ ನಂಗೆ ಖಾರನೂ ಕೂಡ ಚಲೋತ್ನಾಗ ಆಗ್ತದೆ. ಸೊ ಇವಾಗ ನಾವು ಇಟ್ಟು ಬೀಸ್ಕೊಂಡು ದುಡ್ಡು ಕೊಟ್ಟು ಮನೆಗೆ ಹೊರಟಿದ್ದೀವಿ. ಹೋಗೋಣ ಬರ್ರಿ. ಮನೆಗೆ ಹೊಂಟಿವಿ ಎಲ್ಲ ನೋಡ್ರಿ ಸದ್ಯಕ್ಕೆ ಕಾಣ್ಸಾಗ್ತದೆ ಇಲ್ಲಿ ಮುಖ. ಹೋಗಂತ್ರು ಬಂದೀವ್ರಿ. ಸೊ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೊಂತೀವಿ, ಗಟ 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 ನೀರು ಕುಡ್ದೀವಿ 3 ಮಂದಿ. ಅಷ್ಟು ದಾ ಅಂತ ಆಗಕತ್ಬಿಟ್ಟಿತ್ರಿ. ಬಿಸಿಲು ಹೆಂಗೈತ್ರಿ, ಮತ್ತು ಯವ್ವನಂಗೆ ಬಿಸಿಲು ಐತಿ ಫ್ರೆಂಡ್ಸ. ಈಗ ಮಕ್ಕಳು ಮತ್ತು ದಗಿ ಮತ್ತು ಅದೆಲ್ಲ ಹಿಟ್ಟಿನ ಧೂಳ ಅದೆಲ್ಲನೂ ಕೂಡ ಸೀಗ್ರದಂಗೆ ಆಕತ್ತಿತ್ತು. ಸೊ ಹಾಗಾಗಿ ಮತ್ತು ಮಕ್ಕಳು ಇವಾಗ ಸ್ನಾನ ಮಾಡತ್ತಾರ. ಅವ್ರಾದ್ಮೇಲೆ ನಾನು ತಣ್ಣೀರು ಮೈ ತೊಗೊಂಡ್ಬಿಡ್ತೀನಿ ರೀ. ಸೊ ಯಪ್ಪ ನೋಡ್ರಿ, ನಾವು ಹೋಗತ್ನೇ ಗಂಟೆ ಮೋಟ್ರ್ ಚಾಲೂ ಮಾಡಿದ್ರು, ಅವ್ರಿಗೆ ನೆನಪೇ ಇಲ್ಲ ಅಂತ ಹಂಗೆ ಕುಂತು ಬಿಟ್ಟಾರ. ಎಲ್ಲ ತುಂಬಿ ಮತ್ತು ಈ ಥರ ಹೊರಗಡೆ ನೀರು ಚೆಲ್ಲಾಕತ್ತಿದ್ದೀವಿ ರೀ. ಪುಟ್ಟಿ ಕಾಲೇ ಐತಲ್ಲ, ಹಂಗಂತೇಳಿ ಈ ಪುಟ್ಟಿನೇ ಇಟ್ಟೆ ನಾನು. ಸೊ ಆ ಪುಟ್ಟಿನೂ ಕೂಡ ತುಂಬೈತೆ ನೋಡ್ರಿ. ಪುಟ್ಟಿ ತುಂಬಿ ಮತ್ತು ಒಳ್ಳೆ ನೀರು ಚೆಲ್ಲಾಕತ್ತವು. ಸೊ ಒಮ್ಮೆ ನೆನಪಿರ್ಲಿಕ್ಕಂದ್ರೆ ಹಿಂಗೆ ನೋಡ್ರಿ. ಮತ್ತು ಫೋನ್ ಮಾಡಿ ಹೇಳ್ದೆ ನಾನು, ನೀರಿನ ಸ್ವಲ್ಪ ಚೆಲ್ಲಾಕತ್ತಿದ್ದೀವಿ ರೀ. ಅವಾಗ ಫೋನ್ ಮಾಡಿ ಹೇಳಿದೆ, ಆಲ್ರೆಡಿ ಅದು ಎಲ್ಲ ತುಂಬಿ ಇಷ್ಟು ಹೊರಗೆ ಬೀಳ್ತವೆ ರೀ ಅವು. ಕೆಲಸ ಕಮ್ಮಿ ಆಗಿತ್ತು ನೋಡ್ರಿ ನಂಗೆ 3-4 ದಿನ ನೀರು ಹುಡ್ಗೋದು. ಮತ್ತು ಅದು ಸುಮ್ಮನೆ ಕುಂದ್ರಬೇಡವ, ನೀ ಕಾಲೇ ಕುಂದ್ರಬೇಡ, ಮಾಡೋ ಕೆಲಸ ಮಾಡು ಅನ್ನತ್ರಿ ನಮ್ಮ ಬೆಳಗ್ಗೆ. ಹಾಗಾಗಿ ಇವತ್ತು ನೀರು ಹುಡ್ಗೋದು ಮತ್ತು ಇವತ್ತು ಚಾಲು ಆಗೈತೆ ನೋಡ್ರಿ. ಇವು ಭಾಳತನ ಹಿಂಗೆ ಸೋರ್ತೈತ್ರಿ. ಇದು ಬೋರ್ ಭಾಳ ಫಾಸ್ಟ್ ಐತಲ್ರಿ, ನೀರು ಭಾಳ ಐತ್ರಿ ಬೋರಿಗೆ. ಹಂಗಂತೇಳಿ ಲಗೋಟ ಬಂದ್ ಮಾಡಿದ್ರು, ಅಷ್ಟು ನೀರು ಒಳ್ಳೆ ಚಲ್ಲತ್ತಾವ್ರಿ. ಮಗನ ಇಷ್ಟು ಒಗ್ದಿದ್ದೆ. ಈಗೇನೈತಿ ಇವೆಲ್ಲ ಮಕ್ಕಳು ಅರ್ಬಿ ಸದ್ದು ಒಳ್ಳೆ ಆಮೇಲೆ ಹಿಂಡ್ತೀನಿ ರೀ. ನೋಡಮ್ಮ, ಸಿಕ್ಕಾಪಟ್ಟೆ ಜಳ ಆಗಿ ತ್ರಾಸ ಆಗತ್ಬಿಟ್ಟೈತೆ ನೋಡ್ರಿ. ಏ ಹುಡುಗರ ಯಾಕ ಎಷ್ಟು ತಿರಾಡಕತ್ತೀರಿ? ಇಬ್ಬರು ಮನೆಗಿದ್ರಂದ್ರೆ ಇಡಿಲಾಸ್ ನೋಡ್ರಿ ಇಬ್ಬರದು ಮಕ್ಕಳದು. ಆಕೆ ಚಂತನ ಸಾಲಿಗೆ ಹೋಗಿ ಬಂದ್ರೆ ಚಲೋ ಇರುತ್ತೆ ನೋಡ್ರಿ. ಒಬ್ಬನೇ ಗಪ್ ಇರ್ತಾನ ಹೆಂಗೋ ಆಡ್ಕೊಂಡು. ಇವರು ಇಬ್ಬರು ಕೂಡಿದ್ರಂದ್ರೆ ಆಯ್ತು ನೋಡ್ರಿ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ಹೋಗತ್ನ್ಯಾಗ ಬಾಂಡೆ ತಿಕ್ಕಿ ಒಗ್ಯಾಣ ಹೋಗಿದ್ದೀನಿ ರೀ. ಬೆಡ್ಶೀಟ್ ಅದು ಮತ್ತು ಯಜಮಾನ್ರ ಪ್ಯಾಂಟು ಶರ್ಟ ಅವನ್ನೆಲ್ಲ ಒಗ್ದೀನಿ. ಇಷ್ಟು ಬಾಂಡೆ ತಿಕ್ಕಿ ಇದು ಮಾಡಿ ಹೋಗಿದ್ದೆ ನಾನು. ಇಲ್ಲಿ ನೋಡ್ರಿ ಫ್ರೆಂಡ್ಸ, ತಂದು ಇಲ್ಲೇ ಇಟ್ಟಿನ ಚೀಲನ. ಅದು ಇದ್ರದ್ದು ಏನೈತಿ ಚಕ್ಲಿದದು ಒಳಗಿಟ್ಟೆ. ಇವು ಡಬ್ಬಿಗಳು ತಿಕ್ಕಿಟ್ಟಿನಿ ರೀ ಫ್ರೆಂಡ್ಸ. ಜೋಳದ ಹಿಟ್ಟು ಅದ್ರೊಳಗೆ ಹಾಕಕ್ಕೆ ಬರ್ತೈತಿ. ಮತ್ತು ಹಾಗೆ ಇದು ನೋಡ್ರಿ, ತೊಳೆದಿಟ್ಟಿನಿ ಬೆಳಗ್ಗೆ ಅಕ್ಕಿ ನೆನೆ ಇಟ್ಟಿದ್ದು ನೋಡ್ರಿ ಇದಕ್ಕೆ ಹಪ್ಳಕ್ಕೆ. ಮತ್ತು ಎಷ್ಟು ಲಗುಟು ಹುಳಿ ಬಂದದ್ದು ನೋಡ್ರಿ. ಅದು ಹೊರ್ಗನೆ ತೊಳೆದು ನೋಡ್ರಿ, ಭಾಳ ಸ್ಮೆಲ್ ಬರತ್ತೈತಿ ಒಳಗೆ. ಅದು 2 ದಿನ 3 ದಿನ ಮತ್ತು ನೆನೆ ಇಟ್ರೆ ಸ್ಮೆಲ್ ಬರ್ತೈತ್ರಿ ಸ್ವಲ್ಪ ಹುಳಿ. ಅದಕ್ಕೆ ಹೊರ್ಗನೆ ಇಟ್ಟೆ ನಾನು, ತೊಳೆದು ಇಲ್ಲೇ ಇಟ್ಟೆ. ಅಂದರೂ ಮತ್ತೆ ಒಳ್ಳೆ ಮ್ಯಾಗ ಈ ಥರ ಹುಳಿ ಬುರುಗ್ ನಿಂತೈತೆ ನೋಡ್ರಿ. ಇವತ್ತು ಮಾಡ್ಬೇಕಂತ ಅನ್ಕೊಂಡಿನಿ ರೀ. ನೀರು ಬರೋವಿದ್ದು ಇವತ್ತು, ನೀರು ಬರೋವಿದ್ದು ಅಂತೇಳಿ ಬಿಟ್ಟರಿ. ಮಿಕ್ಸಿ ಮಾಡಿಬಿಡ್ತಿದ್ನಿ ಇಲ್ಲಿಕಂದ್ರೆ ಅವು ನೀರು ಬರ್ತಾವೆ. ಮತ್ತೆಲ್ಲ ಆ ಕಡೆ ತೊಳಿತೀನಿ, ಮತ್ತೆಲ್ಲ ಹೊಲ್ಸಾಗತ್ತೆ ಅಂತೇಳಿ ಹಂಗೆ ಬಿಟ್ಬಿಟ್ಟೆ. ತೊಳೆದು ಹಂಗೆ ಇಟ್ಟೆ. ಅದೇನು ನೀರನ್ನು ಬರಲಿಲ್ಲ, ಅದನ್ನು ಆಗಲಿಲ್ಲ, ಎರಡೂ ಕೆಲಸನೂ ಆಗಲಿಲ್ಲ. ಮತ್ತು ಮತ್ತು ನಾಳೆ ಹುಳಿ ಎಷ್ಟಾಗುತ್ತೆ ಅಷ್ಟು ಬೇಷಿನ ಆಗುತ್ತೆ ಬಿಡ್ರಿ. ಅದೇನು ಹಪ್ಳಕ್ಕದೆಲ್ಲ ಸ್ವಲ್ಪ ತಿನ್ನತ್ನೇ ಹುಳಿ ಆಗುತ್ತೆ. ತೀರ ಸಪ್ಪಿದ್ರು ಅಷ್ಟು ಬೇಷ್ ಅನ್ಸಂಗಿಲ್ಲ. ತೊಳೆದು ಇಡ್ತೀನಲ್ಲ, ಹಂಗಾಗಿ ಅಷ್ಟು ಇದು ಅನ್ಸಂಗಿಲ್ಲ. ಹಂಗೆ ನೋಡ್ರಿ ಬಂದುಬಿಟ್ಟೆನ. ಈಗ ಅನ್ನ ಮಾಡೀನಿ. ಕಡೆ ಅನ್ನನೂ ಕೂಡ ಆಗಕ್ಕತ್ತದ್ರಿ. ಈಗ ಸಣ್ಣಗೆ ಉರಿ ಇಟ್ಟು ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ರೀ. ಮತ್ತು ಲೇಟ್ ಆತಂದ್ರೆ ಯಜಮಾನ್ರು ಬರೋ ಟೈಮ್ ಆಗುತ್ತೆ ಅಂತೇಳಿ. ನುಗ್ಗಿಕಾಯಿ ಸಾರು ನೋಡ್ರಿ, ಎಷ್ಟು ಮಸ್ತ್ ಕಾಣತೈತೆ ನೋಡ್ರಿ ನುಗ್ಗಿಕಾಯಿ. ಹೊಲ್ದಾಗ ತೊಗೊಂಬಂದಿದ್ರಿ ಯಜಮಾನ್ರ. ಮೊನ್ನೆ ಸರಿ ಭಾಳ ಎಳಿವಿದ್ದು ರೀ ನುಗ್ಗಿಕಾಯಿ ಫ್ರೆಂಡ್ಸ. ಈ ಸರಿ ಫುಲ್ ಬೇಯಿಸಾಗ್ಯಾವ ರೀ. ಇನ್ನೊಂದು ಸ್ವಲ್ಪ ದಮ್ ಆಗಿದ್ದು ಅಂತ ಒಂದು ಬಿಟ್ಟಾರ. ಎಳೆೈತೋ ಅಷ್ಟು ಹರ್ಕೊಂಬಂದಾರ. ಮತ್ತು ಎಲ್ಲರಿಗೂ ಕೊಡ್ತಾರೆ ನೋಡ್ರಿ ಇದು. ಸೊ ಫ್ರೆಂಡ್ಸ್, ಮತ್ತು ಇವತ್ತು ಮರ್ದಿನ ವಿಡಿಯೋನ ನಾನು ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ನಿನ್ನೆ ಸ್ವಲ್ಪ ಅದೇ ಕಲ್ಲಂಗಡದೆಲ್ಲ ತಿಂದು ನೋಡ್ರಿ. ಅದಾದ್ಮೇಲೆ ಒಮ್ಮಿದ್ದಮ್ಮಲೆ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಯಿತು ನಿನ್ನೆ ರಾತ್ರಿ. ತಲೆನೋವು ಜೊತೆಗೆ ಒಂಥರ ವಾಮಿಟ್ ಬಂದಂಗೆ ಆಗೋದು, ವಾಮಿಟ್ ಬರೋಕ್ಕಿಲ್ಲ. ಸೊ ಆ ಥರ ಆಗಿ ಒಂಥರ ಭಾಳ ತ್ರಾಸ ಆಗ್ಬಿಡ್ತೀರಿ. ವಿಡಿಯೋನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ.
ಮತ್ತು ಎಡಿಟಿಂಗ್ ಅಂತೂ ಮಾಡಲೇಬೇಕಾಗಿತ್ತು. ಸೊ ಅದ್ರಾಗೆ ಒದ್ದಾಡ್ಕೋತ ಎಡಿಟಿಂಗ್ ಮಾಡಿ ವಿಡಿಯೋನ ಅಪ್ಲೋಡಿಗೆ ಕೊಟ್ಟಿಗೆ ಹಂಗೆ ಮುಕ್ಕೊಂಬಿಟ್ಟಿನ್ರಿ. ಊಟ ಗಿಟ್ಟದು ಏನೂ ಮಾಡೋಕ್ಕೋಗಿಲ್ಲ. ಸೊ ಯಜಮಾನ್ರಿಗೆ ಮತ್ತೆ ಸುಸ್ತು ಭಾಳ ಆಗತ್ತದ, ಈ ಥರ ಆಗತ್ತದ. ನಾನು ಮತ್ತು ಅವ್ರಲ್ಲೇ ಹೊರಗಿಂದ ನೂಡಲ್ಸ್ ತೊಗೊಂಬಂದ್ರು. ರಾತ್ರಿದು ಒಂಚೂರು ಅನ್ನ ಸಾರು ಇತ್ತು. ನೂಡಲ್ಸ್ ಮಕ್ಕಳು ಯಜಮಾನ್ರು ತಿಂದು ಅನ್ನ ಸಾರು ಊಟ ಮಾಡಿ ಮಕ್ಕೊಂಡ್ರು. ಬೆಳಿಗ್ಗೆ ಮತ್ತು 5:30ಗೆ ಎದ್ದೆ ನಾನು. ಅಂದ್ರೆ ಯಜಮಾನ್ರು 6 ಗಂಟೆಗೆ ಊರಿಗೆ ಹೋದ್ರು. ಮತ್ತೆ ಎದ್ದು ಅವ್ರಿಗೆ ನೀರು ಕಾಸ್ಕೊಟ್ಟು ಮತ್ತು ಚಹಾ ಮಾಡಿಕೊಟ್ಟು ಮತ್ತು ಅವ್ರು ಸ್ನಾನ ಅದೆಲ್ಲ ಮಾಡಿ ನೋಡ್ರಿ. ಬೇರೆ ಊರಿಗೆ ಹೋಗ್ಬೇಕಂದ್ರೆ ದೇವ್ರ ಮುಂದೆ ದೀಪ ಹಚ್ಚಿ ಹೋಗ್ತಾರೆ ಅವ್ರು ಎನಿ ಟೈಮ್. ಸೊ ಮತ್ತು ಅವ್ರು ಹೋದ್ಮ್ಯಾಗ ಮತ್ತು ಇಲ್ಲ ಈ ದಿವಸ ರೇವರೂ ಐತಿ, ಈಗ ಸ್ವಲ್ಪ ಮೋಕೋ ರೆಸ್ಟ್ ಮಾಡಿ ನಿಧಾನಿಸಿರಿ ಹೇಳು. ಮತ್ತು ಈಗೇನು ಕೆಲಸ ಇಲ್ಲ, ನಾನು ಇರಂಗಿಲ್ಲ. ಮಧ್ಯಾಹ್ನ ಅಡಿಗೆನೂ ಕೂಡ ನಿಮ್ಗೆ ಏನು ಬೇಕಾದ್ ಮಾಡ್ಕೋರಿ ಅಂತಂದ ಕೇಸ್ ಅವ್ರ ಯಜಮಾನ್ರು ಹೋದ್ರಿ ಊರಿಗೆ. ಅವ್ರು ಹೋದ್ಮೇಲೆ ಮತ್ತೊಂದು ಸ್ವಲ್ಪ ಮಕ್ಕೊಂಡೆ ಎದ್ದು ಒಳಗೆ ಮಕ್ಕೋತೀವಿ ನೋಡ್ರಿ. ಮತ್ತು ಲಗುಟ್ ಎಚ್ಚರಿಕೆನೇ ಆಗಲ್ಲ. 9 ಗಂಟೆಗೆ ಎದ್ದೀವಿ. ಮತ್ತು ಇವತ್ತು ರವಿವಾರೂ ಐತಿ, ಸ್ನೇಹನ್ ಸ್ಕೂಲೂ ರಜೆ ಐತಿ. ಸೊ ಹಾಗಾಗಿ ಮತ್ತೆ ಸ್ವಲ್ಪ ಆರಾಮ್ಶಿರಿನೇ ಮಕ್ಕೊಂಡ್ವಿ ನಾವು. ಸ್ವಲ್ಪ ನಿದ್ದೆ ಮಾಡಿದ್ರು ನನಗೊಂದು ಸ್ವಲ್ಪ ಆರಾಮ ಅಂತ ಅನಿಸ್ತದ್ರಿ, ಅದೇನೋ ಗೊತ್ತಿಲ್ಲ. ಮತ್ತೆ ಎದ್ದು ಫ್ರೆಶ್ ಅಪ್ ಅದನ್ನೆಲ್ಲನಾಗಿ ಇವಾಗ ಚಟ್ನಿ ಮಾಡೇನ್ರಿ. ಇದ್ರದ್ದು ಕೊಬ್ಬರಿ ಚಟ್ನಿ ಮಾಡೀನಿ. ಕೊಬ್ಬರಿ ಚಟ್ನಿ ಮತ್ತು ಮಕ್ಕಳಿಗೆ ಪಡ್ಡು ಮಾಡಿಕೊಡ್ತಂದ್ರೆ ಪಡ್ಡು ಒಲ್ಲೆ ಅಂದ್ರೆ ಅವರು ಪಡ್ಡು ಒಲ್ಲೆನ. ಮತ್ತು ಅವ್ರಿಗೆ ದೋಸೆ ಅಂತ ಮನೆದು ಹಿಟ್ಟಿತ್ತು ನೋಡ್ರಿ, ಅದಾಗ ಹಿಟ್ಟು ತೊಗೊಂಡೆ ಈಗ ದೋಸೆ ಮಾಡತ್ತೀನಿ ನೋಡ್ರಿ. ನಾನು ಪೂರ್ತಕ್ಕೆ ಆಗುತ್ತಿದ್ದು ನಾಷ್ಟ. ದೋಸೆ ತಾವ ಏನು ತೊಗೊಂಡಿಲ್ರಿ ನಾನು. ಚಪಾತಿ ಮಾಡ್ತೀನಿಲ್ಲ, ಅದ ಅಂಚಿನಾಗ ಹಾಕ್ಬಿಡ್ತೀನಿ. ಮಸಾಲೆ ದೋಸೆ ಮಾಡಿದ್ರೆ ಅಷ್ಟೇ ಅದು ತೆಗಿತೀನಿ ನಾನು ದೋಸೆ ತವಿ. ಇಲ್ಲಿಕಂತಂದ್ರೆ ತೆಗಿಯಕ್ಕೆ ಹೋಗಂಗಿಲ್ರಿ. ಇದು ಡ್ರೆಸ್ ಭಾಳ ದಿನ ಆಯ್ತು ತಗೊಂಡು, ಬಟ್ ವೇರ್ ಮಾಡಿರ್ಲಿಲ್ಲ. ಇದು ಕಾಟನ್ ಐತಿ, ಬೇಸಿಗೆ ಸ್ವಲ್ಪ ಚಲೋ ಅನ್ಸುತ್ತಂತೆ ತಗೊಂಡಿದ್ದೀನಿ. ಸ್ವಲ್ಪ ಹೊಟ್ಟಿ ಐತಿ, ಹೊಟ್ಟಿ ಕಡಿಮೆ ಮಾಡ್ಕೋಬೇಕು. ಏನು ಮಾಡಿದ್ರಿ ಉಂಡು ತಿಂದು ದಪ್ಪ ಆಗಕತ್ತಿಲ್ಲ. ಕೆಲವರು ಟೆನ್ಷನಿಗೆ ಸೊರಗ್ತಾರಂತ, ನಮಗೆ ಸ್ವಲ್ಪ ವಿಚಾರ ಚಿಂತೆಗೆ ನಾವು ದಪ್ಪ ಆಗಿಬಿಡ್ತೀವಿ. ನಿಮ್ದು ಯಾವ ಥರ ಇದೈತಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ಏ ಸ್ನೇಹ, ನಾಷ್ಟದ ತಗೊಂಬರ್ರಿ ತಾಟ. ದೋಸೆ ಯಾರಿಗೆ ಬೇಕ? ದೋಸೆ ಯಾರಿಗೆ ಬೇಕ? ಇಲ್ಲಿ ದೋಸೆ ಪಾಯ್ದೆ ಕನಕೋ ಅಮ್ಮ ಇವನೇ ತಾಟ. ಓ ಸ್ನೇಹ ಗದ್ದು ತಿತ್ಯಾನಿ ನಾ ಗುಳಿಗೆ ತೊಗೊಂಡು ಆಡಕತ್ತಿ ಅಂದ್ರ. ದೋಸೆ ಆತ್ ನೋಡ್ರಿ. ಇದು ಮೆತ್ತಗೆ ದಪ್ಪಗೆ ಮಾಡ್ತೀನಿ, ಮೆತ್ತಗೆ ಮಾಡಿಕೊಟ್ಟು ಬಿಡ್ತೀನಿ. ಹೊಟ್ಟಿನೂ ತುಂಬ್ತಾವ, ಇದನ್ನ ಆಗುತ್ತಂತೇಳಿ. ಸೊ ನಾಷ್ಟ ಈ ಕಡೆ ಹಾಕದ್ರಿ. ಹಂಗೆ ಈ ಕಡೆ ಹಾಲು ಕೂಡ ಕಾಸ್ಕೊಂಡೆ ನಾನು. ಸ್ವಲ್ಪ ತಲೆನ ಇನ್ನೊಂಚೂರು ಐತ್ರಿ, ಲೈಟಾಗಿ ಹಿಂಗೆ ತಲೆ ಚಕ್ಕರ್ ಅಂತಾರ ನೋಡ್ರಿ, ಆ ಥರ ಬಂದಂಗೆ ಆಗತ್ತದ. ಆಲ್ಮೋಸ್ಟ್ ಯಜಮಾನ್ರು ಇಲ್ಲ ಸ್ವಲ್ಪ ಬಿಸಿಲಿಗೆ ಆಗುತ್ತೆ ಬಿಡು ಅಂತಗೆ ಸಂದಾರ, ಅದೇ ಥರನ ಆಗಿರ್ಬೋದು. ಸಣ್ಣವ್ರು ಇದ್ದಾಗ ನೋಡ್ರಿ ರಣ 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 ತಿರುಗ್ತಿದ್ವಿ ನಾವು ಬಿಸಿಲಿಗೆ ಫ್ರೆಂಡ್ಸ. ನಮ್ಮವ್ವ ಬೈಯಕಿ, ನಮ್ಮವ್ವನ ಕಳುಲೆ ಹೋಗಿದ್ವಿ ನಾವೆಲ್ಲ ಆಟ ಆಡೋದಿಕ್ಕೆ. ಚಪ್ಪಲ್ ಸಮಯ ಹಾಕೋತಿದ್ದಿಲ್ಲ ಸಣ್ಣವ್ರಿದ್ದಾಗ. ಏನಂದ್ರೆ ಏನು ಆಗ್ತಿದ್ದಿಲ್ಲ ನೋಡ್ರಿ, ಅದು ಏನು ಚಕ್ಕರ್ ಗೊತ್ತಿದ್ದಿಲ್ಲ, ಒಂದು ಏನು ಕಾಲು ಊರಿಗೆ ಗೊತ್ತಿದ್ದಿಲ್ಲ, ಕೈ ಊರಿಗೆ ಗೊತ್ತಿದ್ದಿಲ್ಲ. ಈಗ ಮನ್ಯಾಗ ಇರ್ತೀವಂದ್ರೂ ಈ ಥರ ನೋಡ್ರಿ, ಇದಾಯ್ತು ಇದಾಯ್ತು. ನೀನು ಅಷ್ಟೇ ಮಧ್ಯಾಹ್ನ ಬಿಸಿಲು ಭಾಳ ಇತ್ತು ಬಿಡ್ರಿ. ಈಗ ಅವನಿಗೆ ಕೊಡು ಮೊದಲು ಚಟ್ನಿ ಎಲ್ಲ ಇದೆ. ಚಟ್ನಿ ದೋಸಾ, ದೋಸಾ ಮತ್ತೆ ಚಟ್ನಿ. ದೋಸಾ ಮತ್ತೆ ಚಟ್ನಿ. ಮಮ್ಮಿ ನನಗ ಕೊಟ್ಟಿಲ್ಲ ಮೊದಲು. ನಿನಗ ಕೊಡಂದ್ನಲ್ಲ ಅಕ್ಕಗ. ಈಗ್ಲೂ ಊರಾಗ್ರಿ ಕೆಲವು ಮಕ್ಳು ಮನ್ಯಾಗ ಆಡಂಗಿಲ್ರಿ, ಹೊರಗ ಆಡ್ತಾರ. ಕರ್ಕೊಂಡಂಗಿಲ್ಲ. ನಾವು ಅದೇ ವಾತಾವರಣದಾಗ ಹುಟ್ಟಿ ಬಂದೀವಿ. ನಾವು ಹಂಗೇನೆ ಎಲ್ಲ ಮಾಡಿದೀವಿ. ಬಟ್ ಈಗ ಎಲ್ಲಾ ರೀತಿಯಿಂದನು ಚಟ್ನಿ ಮಾಡಕ ಇಟ್ಟಿರು. ಹಪ್ಪಳ ಮಾಡಕ. ನಿಮ್ ಮನ್ಯಾಗ ಏನ್ ನಾಷ್ಟ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಇವತ್ತಿನ ನೀರೊಂದು ಬರೋದ ನೋಡ್ರಿ, ನೀರಿಂದೊಂದು ಇವತ್ತು. ಮತ್ತೆಲ್ಲ ಬೆಳಗ್ಗೆಲ್ಲ ನೀರ್ ನಿಂತಾವ, ಅದು ಹುಡುಗದು ಮಾಡೋದು ಅದು ಕೆಲಸ ಐತಿ ಇವತ್ತು. ಆದ್ರ ಮಾಡ್ತೀವ್ರಿ ಇಲ್ಲಿಕಪ್ಪ ಅಂತ ನಾಷ್ಟ ಮಾಡಿ ನೀರ್ ತುಂಬಿ ಮುಕೊಂಡ್ಬಿಡ್ತೀನಿ.
ನಾವೇನು ಹುಟ್ಟಾಗಿಂದ ಸಿಟಿ ಊರಾಗ ಬೆಳೆದ್ ಬಂದಿಲ್ರಿ, ಅಷ್ಟೊಂದು ಸೂಕ್ಷ್ಮ ನಾಜುಕ್ ಅಂತನೂ ಇಲ್ಲ. ಆದ್ರೆ ಈಗೇನೋ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ, ಭಾಳ ಯಾವ್ದಕ್ಕೂ ಶರೀರ ಒಗ್ಗಂಗಿಲ್ರಿ. ತಿರ್ಗಾಡ್ಕೊತ ಇದ್ರೆ ಏನ್ ಅನ್ಸಲ್ಲ, ಒಮ್ಮೆ ಮನೆಗಿದ್ದು ಹೊರಗೆ ಬೀಳ್ತೀವಲ್ಲ ಸ್ವಲ್ಪ ಹೈರಾಣ ಆಗ್ಬಿಡತ್ ನೋಡ್ರಿ. ಆರೆಲ್ಲ ಈಗ ನೆನ್ಸ್ಕೊಂಡ್ರ ನನಗಂತೂ ನನ್ನ ಸಣ್ಣ ವಯಸ್ಸಿನ ಒಂದು ಮೆಮೊರಿನೇ ಭಾಳ ಖುಷಿ ಕೊಡ್ತೈತಿ ನೋಡ್ರಿ. ಅವಾಗ ಲೈಫ್ ಭಾಳ ಚಂದ ಇತ್ತು. ಎಲ್ಲ ಬೇಸಿಗೆಗ ಮಾನ್ಕಾಯಿಗೆ ಹೋಗಿದ್ವಿ ಹೊಲಕ್ಕೆಲ್ಲ, ಹೊಲ ಅಡ್ಡಾಡ್ತಿದ್ವಿ ಮಾನ್ಕಾಯಿಗೆ ಫ್ರೆಂಡ್ಸ್ ಎಲ್ಲ ಕೂಡಿ. ಹುಂಚಿಕಾಯಿಗೆ ಹೋಗಿದ್ವಿ, ಚಪ್ಪಲ್ ಸಮಯ ಹಾಕೋತಿದ್ದಿಲ್ರಿ, ಹಳ್ಳದು ಎಲ್ಲ ಕಾಲಿಗೆ ಹಂಗೆ ಸುಸ್ತಿದ್ವು, ಹಂಗ ಹೊಡ್ಕೋತಿದ್ವಿ. ದನ ಇದ್ದಂಗಿದ್ವಿ ಸಣ್ಣವ್ರು ಇದ್ದಂಗ ನಾವು. ಈಗ ನೋಡ್ರಿ ಸೂಕ್ಷ್ಮ ಆಗ್ಬಿಟ್ಟೆ ಸರಿ. ತಗೋ ಇಡಿ, ಪಟ ಪಟ ಫಿನಿಶ್ ಮಾಡ್ಬೇಕಾ? ನಾ ಹಾಕೊಡ್ತೀನಿ. ಕಾಣಲ್ಲ ಹೇಳಿ, ಬೀಸಿ ಬೀಸಿ. ಚಟ್ನಿ ಚಲುತ್ತೆ ಇಲ್ಲಿ ಬಾ, ಇಲ್ಲಿ ಬಂದು ತೋರಿಸ್ಬಾ. ಅವ ನಿಮ್ಗ ದೋಸಾ ಚಟ್ನಿ ತೋರ್ಸೋದನ್ರಿ. ಈ ಕಡೆ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಚಟ್ನಿ ಚೆಲ್ದಂದ್ರೆ ಹೇಳ್ತೈತಿ. ಹಾ ಹೇಳು, ಏನ್ ಹೇಳ್ಬೇಕು? ದೋಸಾ ಚಟ್ನಿ. ಬರ್ರಿ ನಾಷ್ಟ ಕಣ್ಣು. ಓಕೆ ರೀ, ಅವ್ರಿಗೆ ಇಷ್ಟ ಹಾಕೊಟ್ಟು ನಾಷ್ಟ ಮಾಡಿ ಗುಳಿಗೆ ತಗೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ. ಚಲ್ ಮಾಡಿದಿ? ಹಾ ಮಾಡಿ. ಚಲ್ ಮಾಡಿದ್ ಮಮ್ಮಿ ಅಂತ ಹೇಳಿ. ಮಾಡಿನ್ ಚಾಲು. ಮನಿ ಎಲ್ಲ ನೀರೆಲ್ಲ ಒಳಗಿನ ತುಂಬಿನ್ರಿ ಫ್ರೆಂಡ್ಸ. ಮಕ್ಕಳಿಗೆ ಇಬ್ಬರಿಗೂ ತಲೆ ಸ್ನಾನ ಮಾಡ್ತೀನಿ. ಇನ್ನು ಗಿರಣಿಗೆ ಹೋಗ್ಬಂದು ಎಲ್ಲ ಒಟ್ಟಾಗಿತ್ತು ನೋಡಿ. ಅದಕ್ಕಂತೆ ತಲೆ ಸ್ನಾನ ಮಾಡಿಸಿ ಈಗ ನಾನು ಮೊದ್ಲಾಕ ನೀರು ತುಂಬಕ್ಕಿಂತ ಮುಂಚೆಕನೆ ಮೊದಲೆಲ್ಲ ತಪ್ಪಲ ಎಲ್ಲ ಹುಡುಕ್ತಿದ್ದೀನಿ ರೀ. ತಪ್ಪಲ ಹುಡುಗಿ ಆಮೇಲೆ ನೀರು ತುಂಬ್ತಿದ್ನೆ. ಮತ್ತು ಹಿಂದಗಡೆ ನನಗೆ ಈಸಿ ಆಗ್ಬಿಡ್ತಿತ್ತು. ಈಗ ಒಂದು ನೀರು ಮತ್ತು ತಪ್ಪಲ ನೋಡ್ರಿ, ಎರಡು ಮಿಕ್ಸ್ ಆಗ್ಬಿಟ್ಟವೆ ಸದ್ಯಕ್ಕೆ. ಇಲ್ಲಿ ಇದು ಜಡ ಆಗುತ್ತೆ, ಹೊಜ್ಜಾಗುತ್ತೆ, ದೌತಿ ಭಾಳ ಆಗುತ್ತೆ ಕೆಲಸ. ನಾನು ಹಂಗೆ ಮತ್ತು ಬ್ಯಾಸರ್ ಮಾಡ್ಕೊಂಡು ನೀರು ತುಂಬಬೇಕಾಗುತ್ತೆ. ಒಮ್ಮೊಮ್ಮೆ ನೀವು ಹೋಗೋ ಚಾನ್ಸ್ ಇರ್ತಾವೆ, ಒಮ್ಮೊಮ್ಮೆ ನೀರು ಸಣ್ಣ ಆಗ್ಬಿಡ್ತಾವ್ರಿ. ಈ ಬ್ಯಾಸ್ಗೆಲ್ಲ ಹೇಳಕ್ ಬರಲ್ಲ, ಲೈಟನ್ನು ಹೋಗ್ಬಿಡ್ತಾವೆ, ಒಮ್ಮೊಮ್ಮೆ ಲೈಟ್ ಹೋಗ್ಬಿಡ್ತಾವೆ. ಹಂಗಂತೇಳಿ ಮತ್ತು ಅರ್ಥ ಮಾಡ್ತೀವಿ ಕೆಲಸ. ನಾನು ಈಗ ಒಟ್ಟು ತಪ್ಪಲ ಎಲ್ಲ ಒಟ್ಟು ಜಮಾ ಮಾಡ್ಬೇಕ್ರಿ ಸದ್ಯಕ್ಕೆ. ಇವನ್ನ ತಪ್ಪಲ ಒಟ್ಟು ಒತ್ತಾಟ ಮಾಡಿ ಮತ್ತು ನೀರು ಹುಡ್ಕೊಂತ ಹೋಗ್ಬೇಕು. ಈ ಕಡೆ ಮಾಡ್ತೀನಿ, ಆ ಕಡೆ ಜಮಾ ಮಾಡ್ತೀನಿ ಎಲ್ಲ ತಪ್ಪಲನ. ಇವೇನು ಕಸದ ಕಡೆ ಹಾಕಲ್ರಿ. ಈಗೇನು 2 ದಿನಕ್ಕೊಮ್ಮೆ ಮತ್ತು ಎಷ್ಟೊಂದು ತಪ್ಪಲು ಬಿದ್ದಿರ್ತದಲ್ರಿ. ಈಗ ಇಲ್ಲಿ ಸೈಡಿಗೆ ಒತ್ತಿರ್ತೀನಿ, ಒಣಗ್ತಾವೆ ನೀರೆಲ್ಲ ಹುಡುಗಿದ್ಮ್ಯಾಗ. ಆಮೇಲೆ ಸಂಜೆ ಟೈಮ್ದಾಗ ಒಂದು ಸ್ವಲ್ಪ ಹೊಗೆ ಮಾಡಕ್ಕೆ ಗಡ್ಡಿ ಕೊರತೆ ಹಾಕ್ಬಿಟ್ನಿ ಅಂದ್ರೆ ಸ್ವಲ್ಪ ಹೊಗೆ ಆತಂದ್ರೆ ಸೊಳ್ಳಿನೂ ಕಡಿಮೆ ಆಗ್ತಾವ ನೋಡ್ರಿ. ಭಾಳ ಬರ್ತೇವ ಕಂಡಪಟ್ಟು ಆಗುತ್ತೆ ಕೆಲಸ. ಏನು ಮಾಡ್ಬೇಕು, ಬಿಟ್ಟು ನಡೆಯಲ್ಲ. ಕೆಲವ್ರು ಮೈಗೆ ಹಚ್ಕೊಳಕ್ ಹೋಗಲ್ರಿ. ಮತ್ತು ನಮ್ಗಿನ್ನ ಮುಂಚೆಕ್ಕಿದ್ದವ್ರು ಹಿಂಗೆಲ್ಲ ಮಾಡ್ತಿದ್ದಿಲ್ಲ ಅಂತ ತಾವತ್ತು ತಮ್ಮ ಪೂರ್ತಕ್ಕಂತ ಬರೀ ಒಳಗಿನ ಮಾಡ್ಕೊಂಡು ಅಷ್ಟು ಬಾಕ್ಲು ಮುಂದಿನ ಅಷ್ಟೇ ಸ್ವಚ್ಛ ಮಾಡ್ಕೊಂಡು ಇರ್ತಿದ್ರಂತ. ಮತ್ತು ನನಗೆ ಯಾಕೆ ವೈನ್ ಅನ್ಸವಲ್ರಿ ಇದು. ಆಯ್ತು, ಇನ್ನೇನು ಸ್ವಲ್ಪ ದಿನ ನಮ್ಮ ಮನೆಗೆ ನಾವು ಓದ್ತೀವಿ, ಮತ್ತೆ ಇಷ್ಟು ದಿನ ಸ್ವಚ್ಛ ಮಾಡಿವಂತ. ಎಷ್ಟು ದಿನ ಮಮ್ಮಿ? ಇನ್ನೊಂದು 2 ತಿಂಗಳು. ಓಕೆ ರೀ ಫ್ರೆಂಡ್ಸ, ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಏನೂ ಹೋಗಂಗಿಲ್ಲ. ಅವೆಲ್ಲ ಕಟ್ಗೆ ಒಲೆ ಮೇಲೆ ರೆಸಿಪಿ ಮಾಡ್ಬೇಕಂತೇಳಿ ಭಾಳ ದಿನ ಆಗಿತ್ತಲ್ರಿ, ಯೂಸ್ ಮಾಡಿರಲಿಲ್ಲ. ಧೂಳದೆಲ್ಲ ಕುಂತಿರ್ತದ ಹೊರಗಿಟ್ಟಿನ ಅಂತೇಳಿ ನಾವು ಮಣ್ಣಿನ ಗಡಿಗೆಗಳನ್ನ ತೊಳೆದಿಟ್ಟಿನ್ರಿ. ತೊಳೆದಲ್ಲೇ ಮ್ಯಾಗ ಇಟ್ಟಿನಿ. ಮತ್ತು ತಳಗೆಲ್ಲ ಇಟ್ಟರೆ ಮತ್ತು ನೀರದೆಲ್ಲ ಹುಡುಗೋದು ಕಸ ಹುಡುಗೋದಾಗುತ್ತೆ ಅಂತೇಳಿ. ಇನ್ನು ಬಾಂಡೆ ಅದಾವು, ಒಗ್ಗರಣೆ ಅದಾವು. ಯಜಮಾನ್ರೆ ಏನು ಮಧ್ಯಾಹ್ನ ಊಟಕ್ಕೆ ಬರಲ್ರಿ. ಸೊ ನಾವತ್ತೀವಿ ಮತ್ತೆ ಏನಾರ ಬಿಸಿದು ಏನಾರ ಇಟ್ಟು ಮಾಡ್ಕೊಂಡು ಊಟ ಮಾಡ್ತೀವಿ. ಮತ್ತು ನಾವು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ. ಬಾಯ್. ಈ ಕಡೆಗೆಲ್ಲನೂ ತೊಳೆದಿನ್ರಿ. ಈ ಕಡೆ ನೀರು ಹುಡುಕಿದ್ನಂದ್ರೆ ಅಲ್ಲಿ ಮೋರ್ಯಾಗ ಹೋಗ್ತಾವ, ಕೆಳಗಡೆ ಅಂಟಿ ಪಾರ್ಕಿಂಗ್ದಾಗ ಬೀಳ್ತಾವ. ಸ್ವಲ್ಪ ಇದು ಇಷ್ಟೇ ಇರಲಿ ರೀ, ಒಂಚೂರು ಒಣಗ್ತದ. ಬಿಸಿಲೇನೈತಿ ಮನಾರು ಇದಕ್ಕೆ ತಾನ ನೀರು ಇಂಬಿರ್ತಾವ ಅಂತೇಳಿ ಸ್ವಲ್ಪ ತಂಪನು ಇದ್ದಂಗೆ ಆಗುತ್ತೆ ಅಂತೇಳಿ ಹಂಗೆ ಬಿಟ್ಟು ನೋಡಿರಿ ಫ್ರೆಂಡ್ಸ. ಆಮೇಲೆ ನೋಡಿರಿ, ಈ ಕಡೆ ಇಲ್ಲಿ ಜಮಾ ಮಾಡೀನಿ, ಆ ಕಡೆದು ಅಲ್ಲಿ ಜಮಾ ಮಾಡೀನಿ ರೀ ತಪ್ಪಲನ. ನೋಡ್ತಿರ್ಬೋದು ನೀವೀಗ. ಆ ಕಡೆದೆಲ್ಲ ಜಮಾ ಮಾಡೀನಿ. ಇಲ್ಲೆಲ್ಲ ನಡ್ಬಾರಕ್ಕೆ ಒಂಚೂರು ಗ್ಯಾಪ್ ಐತ್ರಿ. ನೋಡ್ರಿ ಹೆಂಗೈತ್ರಿ, ಹ್ಞೂ ಅನ್ನಂಗೈತಿ ಬಿಸಿಲ.
ಸಿಕ್ಕಾಪಟ್ಟೆ ಬಿಸಿಲೈತೆ ನೋಡ್ರಿ. ಅಲ್ಲೇ ಬಾಗಿಲು ಮುಂದೆ ಬರೋದ್ರಿಂದ ಹೆಚ್ಚಿಗೆ ತ್ರಾಸ ಆಗುತ್ತೆ ನಮ್ಗೆ. ಇವಾಗ ನೋಡಿರಿ ಹೊರಗೆ ಬಾತ್ರೂಮಿಗೆ ಬರಲಿ, ಟಾಯ್ಲೆಟ್ಗೆ ಬರಲಿ, ಬಾಂಡೆ ತಿಕ್ಕಕ್ಕೆ ಬರಲಿ, ಒಗ್ಗರಣೆ ಒಗ್ಯಕ್ಕೆ ಬರಲಿ, ಒಂದಿಷ್ಟು ಕೈ ತೊಗೊಳಕ್ಕೆ ಬರಲಿ, ಎಲ್ಲ ಹೊರಗೆ ಬರಬೇಕಲ್ಲ. ಹಾಗಾಗಿ ಭಾಳ ಇಲ್ಲಿ ಹೈರಾಣ ಆಗುತ್ತೆ ನೋಡ್ರಿ. ಹೇಳ್ದಂಗೆ ಇಷ್ಟು ಹೈರಾಣ ನಾವು ಇಲ್ಲಿ ಇಷ್ಟು ಕಷ್ಟಪಟ್ಟಿರೋದಕ್ಕೆ ಮುಂದೆ ಅಲ್ದೇವ್ರು ನಮ್ಗೆ ಒಳ್ಳೆಯ ಜೀವನ ಇಟ್ಟಿರ್ತಾನೆ ಅನ್ನೋದೊಂದು ನಂಬಿಕೆ ನೋಡಿರಿ. ನಮ್ಮ ಮನೆ ಆಯ್ತಂದ್ರೆ ನಮ್ಗೊಂದು ಒಳ್ಳೆಯ ಜೀವನ ಸಿಗಲಿ ಅಂತೇಳಿ ನೀವು ಬ್ಲೆಸ್ಸಿಂಗ್ಸ್ ಮಾಡಿರಿ ಫ್ರೆಂಡ್ಸ. ಎಂಡ್ ಮಾಡ್ತೀನಿ ಅಂದೆ ವೀಡಿಯೋನ. ಸೊ ಹಂಗೆ ಮತ್ತೊಂಚೂರು ಹೇಳಿದ್ರಾಯ್ತು, ಕಂಟಿನ್ಯೂ ಮಾಡಿದ್ರಾಯ್ತು ಅಂತೇಳಿ ಈ ಕಡೆದು ಇಲ್ಲಿ ಜಮಾ ಮಾಡೀನಿ ರೀ. ಕಡ್ದು ಜಮಾ ಮಾಡೀನಿ, ಆ ಕಡೆದು ಅಲ್ಲಿ ಜಮಾ ಮಾಡೀನಿ. ನೈಟ್ ಏನು ಮಾಡ್ತೀನಿ ರೀ, ಇವೆಲ್ಲ ಒಣಗಿರ್ತಾವೆ ನೈಟ್ ಅನ್ನೋಷ್ಟೊತ್ತಿಗೆ. ಮತ್ತು ಅದನ್ನೆಲ್ಲ ಈ ಕಡೆ ತೊಗೊಂಡು ಇಲ್ಲಿ ಸ್ವಲ್ಪ ಒಗಿ ಮಾಡ್ತೀನಿ, ಆ ಕಡೆದೆಲ್ಲ ತೊಗೊಂಡು ಅಲ್ಲಿ ಒಂದಷ್ಟು ಒಗಿ ಮಾಡ್ತೀನಿ. ಇವು ನೀನು ಹೋಗೋದು ಹಾಕಿದ್ದೀನಿ ರೀ ಯಜಮಾನ್ರದ್ದು ಪ್ಯಾಂಟು ಟಿ ಶರ್ಟ ಒಂದು ತೆಗಿತೀನಿ. ಇವತ್ತಿನ ಒಗ್ಗರಣೆ ಮಾಡಬೇಕಾ. ಇಷ್ಟು ಹುಡುಗೋದ್ರಾಗ ನಂಗಂತೂ ರಗಡ್ ಆಗ್ಬಿಡ್ತಿರ್ಪ ಫ್ರೆಂಡ್ಸ, ಸುಸ್ತಾಗ್ಬಿಟ್ಟೈತಿ ಈಗ. ಮ್ಯಾಗಿಂದು ಎಲ್ಲ ತೊಗೊತೀನಿ ರೀ ನಾನು. ಮ್ಯಾಗಿಂದೆಲ್ಲ ಕಸ ಹುಡುಗಿ ನೋಡ್ತಿರ್ಬೋದು. ಮತ್ತಷ್ಟು ತಪ್ಪಲ ಬಿದ್ದೈತೆ ನೋಡ್ರಿ ಅಲ್ಲೆಲ್ಲ ಗಾಳಿಗೆ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡೀನಿ ರೀ, ಎಂಡ್ ಮಾಡ್ತೀನಿ ಅಂತೇಳಿ. ಹಾಗೆ ಲೈಕ್ ಮಾಡಿರಪ್ಪ, ಖಂಡಿತವಾಗ್ಲೂ ಲೈಕ್ ಮಾಡಿರಿ ಫ್ರೆಂಡ್ಸ ಪ್ಲೀಸ್. ಬಾಯ್ ರೀ.